ಇಡೀ ನಮ್ಮ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ಗಳ ಬಗ್ಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹಾರ್ಟ್ ಅಟ್ಯಾಕ್ ಆಗುವುದಕ್ಕಿಂತ ಒಂದು ತಿಂಗಳ ಮುಂಚೆ ಯಾವೆಲ್ಲ ಸೂಚನೆಗಳು ಮತ್ತು ಮುನ್ಸೂಚನೆಗಳು ನೀಡುತ್ತವೆ ಅನ್ನುವುದನ್ನು ಇಡೀ ಕರ್ನಾಟಕದಲ್ಲಿ ಪ್ರಖ್ಯಾತಿಯಾಗಿರುವ ಅತ್ಯಂತ ಜನಪ್ರಿಯ ಹೃದಯದ ಡಾಕ್ಟರ್ ಅಂದರೆ ಪ್ರತಿಯೊಬ್ಬರಿಗೂ ಮೊದಲಿಗೆ ನೆನಪಿಗೆ ಬರೋದು ಜಯದೇವ ಆಸ್ಪತ್ರೆಯ ಮುಖ್ಯ ವೈದ್ಯರು ಮತ್ತು ಆಡಳಿತಾಧಿಕಾರಿಗಳು ಆದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಇವರು ಈಗಾಗಲೇ ನಮ್ಮ ಕರ್ನಾಟಕದ ಸಂಸದರು ಕೂಡ ಆಗಿದ್ದು ಹೃದಯದ ಡಾಕ್ಟರ್ ಅಂತಾನೆ ಅತ್ಯಂತ ಫೇಮಸ್ ಆಗಿದ್ದಾರೆ. ಇವರನ್ನ ಅಂದರೆ ಇವರ ಫೋಟೋ ಅಥವಾ ವಿಡಿಯೋ ಕರ್ನಾಟಕದಲ್ಲಿ ನೋಡದೇ ಇರುವವರು ಯಾರೂ ಇಲ್ಲ. ಆಗಾಗ ಸುದ್ದಿ ಮಾಧ್ಯಮಗಳಲ್ಲಿ ಹಾಗೂ ನ್ಯೂಸ್ಗಳಲ್ಲಿ ಪ್ರಚಲಿತದಲ್ಲಿರುತ್ತಾರೆ. ರಾಜ್ಯದ ಪ್ರಖ್ಯಾತ ಜಯದೇವ ಆಸ್ಪತ್ರೆಯ ಬಹು ವರ್ಷಗಳ ಅನುಭವಿ ವೈದ್ಯರು. ಕಾರ್ಡಿಯಾಲಜಿ ಬಗ್ಗೆ ಈಗಾಗಲೇ ಜಯದೇವ ಆಸ್ಪತ್ರೆ ಸಂಶೋಧನಾ ಸಂಸ್ಥೆ ಹಾಗೂ ಅಗ್ರಗಣ್ಯ ಸಾಧನೆಗಳನ್ನು ಮಾಡಿರುವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹೃದಯದ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಅತ್ಯಧಿಕವಾಗಿ ಕಾಳಜಿ ವಹಿಸಬೇಕು ಎನ್ನುವುದರ ಬಗ್ಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹೃದಯಾಘಾತಗಳ ಬಗ್ಗೆ ವಿವರಿಸಿದ್ದು, ಇಂದಿನ ಯುವ ಜನತೆಯಲ್ಲಿ ಹೆಚ್ಚು ಹೃದಯಾಘಾತಕ್ಕೆ ಅತ್ಯಂತ ಪ್ರಮುಖ ಕಾರಣಗಳು ಏನು, ಹೃದಯಾಘಾತಕ್ಕೂ ಮುನ್ನ ಒಂದು ತಿಂಗಳ ಮೊದಲೇ ಹೃದಯ ನೀಡುವ ಮುನ್ಸೂಚನೆಗಳೇನು ಎನ್ನುವ ಮಾಹಿತಿ ನೀಡುವುದರ ಜೊತೆಗೆ ನಮ್ಮ ಹೃದಯವನ್ನು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅನ್ನುವುದನ್ನು ಕೂಡ ಸ್ಪಷ್ಟವಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ ಹಾಗೂ ಹಾಸನದಲ್ಲಿ ಸತತವಾಗಿ ಹೃದಯಾಘಾತದಿಂದ ಅನೇಕ ಜನ ಮೃತರಾಗಿರುವುದನ್ನು ನಾವು ಇತ್ತೀಚೆಗೆ ಸುದ್ದಿ ಮಾಧ್ಯಮದಿಂದ ಈಗಾಗಲೇ ತಿಳಿದಿದೆ. ಈ ಹಿಂದೆ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿರುವವರಿಗೆ ಮಾತ್ರ ಈ ರೀತಿಯಾಗಿ ಆಗುತ್ತಿದೆ ಎನ್ನುವ ಊಹಾಪೋಹಗಳಿಗೆ ಈಗಾಗಲೇ ICMR ಸ್ಪಷ್ಟವಾಗಿ ಸುಳ್ಳು ಎನ್ನುವುದನ್ನು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದೆ. ಬನ್ನಿ, ಇಷ್ಟಕ್ಕೂ ರಾಜ್ಯದ ಹೃದಯದ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರುವ ಡಾಕ್ಟರ್ ಮತ್ತು ಸಂಸದರಾಗಿರುವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹಾರ್ಟ್ ಅಟ್ಯಾಕ್ ಆಗುವುದಕ್ಕಿಂತ ಒಂದು ತಿಂಗಳ ಮುಂಚೆ ಸಿಗುವ ಮುನ್ಸೂಚನೆಗಳೇನು, ಯಾವ ನಿಯಮಗಳನ್ನು ಪಾಲಿಸಿದರೆ ನಮಗೆ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಬರುವುದಿಲ್ಲ, ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇನು ಹಾಗೂ ಇತ್ತೀಚೆಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದಿದ ಯಾವುದೇ ವ್ಯಕ್ತಿಯೂ ಇಲ್ಲದೆ ಇರುವಂತಹ ಕುಟುಂಬದಲ್ಲಿಯೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತಿರುವುದು ಏಕೆ, ವೈದ್ಯರ ಪ್ರಕಾರ ಹಾರ್ಟ್ ಅಟ್ಯಾಕ್ ಕೂಡ ಆನುವಂಶೀಯವಾಗಿ ಬರುವ ಸಾಧ್ಯತೆ 30% ಇರುತ್ತದೆ ಎನ್ನುವುದು ವೈದ್ಯರ ಅಭಿಪ್ರಾಯ. ಈ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿರುವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ದುರಭ್ಯಾಸಗಳಿಲ್ಲದಿದ್ದರೂ ಹೃದಯಾಘಾತವಾಗುವುದು ಯಾಕೆ ಎಂಬುದಕ್ಕೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಸಂದರ್ಶನವೊಂದರಲ್ಲಿ ನೀಡಿದ ವಿವರಣೆ ಇದು. ಜೀವನ ಶೈಲಿ ಬದಲಾಗಿರುವುದೇ ಹೃದಯಾಘಾತ ಹೆಚ್ಚಳಕ್ಕೆ ಕಾರಣ. ಇದು ಕಳೆದ 15 ವರ್ಷಗಳಲ್ಲಿ ಹೆಚ್ಚಾಗಿದೆ. ಧೂಮಪಾನ, ಮದ್ಯಪಾನ ಮಾಡುವವರಲ್ಲಿ ಆನುವಂಶೀಯ ಕಾರಣಗಳಿರುತ್ತವೆ. ಹೃದಯಾಘಾತಕ್ಕೊಳಗಾದ ಇಂಥವರ ಕುಟುಂಬದಲ್ಲಿ ಹೃದಯಾಘಾತವಾದ ಹಿನ್ನೆಲೆ ಇತ್ತು. 15-20% ಹೃದಯಾಘಾತವಾದ ಯುವಕರಲ್ಲಿ ನಿಖರ ಕಾರಣಗಳಿಲ್ಲ. ಆದರೆ ವಾಯು ಮಾಲಿನ್ಯ, ಮಾನಸಿಕ ಒತ್ತಡ ಕಾರಣದಿಂದ ಹೃದಯಾಘಾತವಾಗಿರುತ್ತದೆ. ಕುಟುಂಬದಲ್ಲಿ ಹೃದಯಾಘಾತದ ಹಿನ್ನೆಲೆ ಇದ್ದರೆ 25-30 ಆಸುಪಾಸಿನ ವಯಸ್ಸಿನಲ್ಲೇ ಹೃದಯಕ್ಕೆ ಸಂಬಂಧಿಸಿದ ಪರೀಕ್ಷೆ ನಡೆಸಬೇಕು. ಅಥವಾ ಧೂಮಪಾನ, ಮಧುಮೇಹ ಇದ್ದರೂ CT ಆಂಜಿಯೋಗ್ರಫಿ ಮಾಡಿಸಿದರೆ ರಕ್ತನಾಳಗಳ ಸ್ಥಿತಿಗತಿ ತಿಳಿಯುತ್ತದೆ. ಕೆಲವು ಹೃದಯಾಘಾತವಾದ ರೋಗಿಗಳಿಗೆ ಮುನ್ಸೂಚನೆ ಸಿಗುತ್ತದೆ. ನಡೆದಾಗ, ಊಟ ಮಾಡಿದಾಗ, ಹತ್ತುವಾಗ ಎದೆ ಉರಿ ಬಂದರೆ ಹೃದಯಾಘಾತದಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ ಇದೆ ಎಂದರ್ಥ. ಇದುವೇ ಹೃದಯದ ಸಮಸ್ಯೆಯ ಮುನ್ಸೂಚನೆಯಾಗುತ್ತದೆ. ಕೆಲವರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿಯಾಗಬಹುದು. ಆದರೆ ಇದನ್ನು ಹಲವರು ಗ್ಯಾಸ್ಟ್ರಿಕ್ ಎಂದು ತಪ್ಪು ತಿಳಿದುಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಉದಾಸೀನ ಮಾಡದೆ ತಕ್ಷಣವೇ ಪರೀಕ್ಷೆ ಮಾಡಿಕೊಳ್ಳಬೇಕು ಎಂದಿದ್ದಾರೆ.